ಭಾರತದ ಪೂರ್ವ ಗಡಿಯಲ್ಲಿರುವ ಮಣಿಪುರ. ಬರ್ಮಾ, ಚೀನಾ ಮತ್ತು ಜಪಾನಿಯರ ದಾಳಿಯಿಂದ ಭಾರತವನ್ನು ರಕ್ಷಿಸುತ್ತಿದ್ದ ಮಣಿಪುರ 1949ರಲ್ಲಿ ಮಣಿಪುರವನ್ನು ವಿಲೀನಗೊಳಿಸಿತ್ತು ಭಾರತ ಸರ್ಕಾರ. ಅರುಣಾಚಲ ಪ್ರದೇಶ ಮತ್ತು ಲಡಾಖ್ನಲ್ಲಿ ನಡೆದಿತ್ತು 1962ರ ಯುದ್ಧ. ವ್ಯವಸ್ಥಾಪನಾ ಬೆಂಬಲದ ಪ್ರಮುಖ ಕೇಂದ್ರವಾಗಿತ್ತು ಇದೇ ಮಣಿಪುರ. ಭಾರತದ ಭೌಗೋಳಿಕ ಗುರಾಣಿಯಾಗಿ ಉಳಿದಿದ್ದ ಮಣಿಪುರ ಚೀನಾ ಭಾರತದ ಪೂರ್ವ ಗಡಿಯನ್ನು ತಲುಪದಂತೆ ತಡೆದ ಮಣಿಪುರ. ಮಣಿಪುರ ಅಂದರೆ ರತ್ನಗಳ ನಾಡು. ಮಣಿಪುರಕ್ಕೆ ಅದರ ಸೌಂದರ್ಯದಿಂದಾಗಿ ಈ ಹೆಸರು ಬಂದಿದೆ. ಆದರೆ ನಾವು ಇತಿಹಾಸವನ್ನು ನೋಡಿದರೆ ಶತಮಾನಗಳ ಹಿಂದೆ ಈ ಕಣಿವೆಗಳಲ್ಲಿ ಮನುಷ್ಯರಿಗೆ ಸ್ಥಳವಿರಲಿಲ್ಲ. ಇಲ್ಲಿ ಕಾಡು ಪ್ರಾಣಿಗಳು ಮಾತ್ರ ವಾಸಿಸ್ತಾ ಇದ್ದವು ಮತ್ತು ಈ ಪ್ರದೇಶವು ದಟ್ಟವಾದ ಕಾಡುಗಳಿಂದ ಆವೃತವಾಗಿತ್ತು. ಮಣಿಪುರ ಭಾರತದ ಪೂರ್ವ ಗಡಿಯಲ್ಲಿದೆ ಮತ್ತು ನೇರವಾಗಿ ಚೀನಾಕ್ಕೆ ಸಂಪರ್ಕ ಸಾಧಿಸುವ ಬದಲು ಇದು ಮ್ಯಾನ್ಮಾರ್ಗೆ ಸಂಪರ್ಕ ಹೊಂದಿದೆ. ಒಂದು ವೇಳೆ ಮಣಿಪುರ ಭಾರತದ ಭಾಗವಾಗಿಲ್ಲದಿದ್ದರೆ ಚೀನಾ ಸುಲಭವಾಗಿ ಬರ್ಮಾ ಅಂದರೆ ಮ್ಯಾನ್ಮಾರ್ ಮೂಲಕ ಭಾರತದ ಈಶಾನ್ಯವನ್ನು ತಲುಪ್ತಾ ಇತ್ತು. ವಾಯುವ್ಯ ಮತ್ತು ದಕ್ಷಿಣ ರಾಜ್ಯಗಳು ಹಿಂದಿನ ಕಾಲದಲ್ಲಿ ಅರಬ್ ದರೋಡೆಕೋರರಿಂದ ಭಾರತವನ್ನು ರಕ್ಷಿಸುತ್ತಾ ಇದ್ದಂತೆಯೇ ಅದೇ ರೀತಿಯಲ್ಲಿ ಮಣಿಪುರವು ಬರ್ಮಾ, ಚೀನಿ ಮತ್ತು ಜಪಾನೀಸ್ ಜನರ ದಾಳಿಯಿಂದ ನಮ್ಮನ್ನು ಹಲವು ಬಾರಿ ರಕ್ಷಿಸಿದೆ. ಅಂದರೆ ಮಣಿಪುರ ಭಾರತಕ್ಕೆ ಭದ್ರತಾ ಗೋಡೆಯಾಗಿದೆ. ಭಾರತ ಸರ್ಕಾರ ಮಣಿಪುರವನ್ನು ಯಾಕೆ ವಿಲೀನಗೊಳಿಸಿತು? 1949ರಲ್ಲಿ ಭಾರತ ಸರ್ಕಾರ ಮಣಿಪುರವನ್ನು ಬಹಳ ಬೇಗನೆ ವಿಲೀನಗೊಳಿಸಿಕೊಂಡಿತು. ಯಾಕೆಂದರೆ ಚೀನಾದಲ್ಲಿ ಅದಾಗಲೇ ಕಮ್ಯುನಿಸ್ಟ್ ಕ್ರಾಂತಿ ನಡೆದಿತ್ತು ಮತ್ತು ಚೀನಾ ವೇಗವಾಗಿ ಬಲಗೊಳ್ಳುತ್ತಿತ್ತು. ಮಣಿಪುರ ಪ್ರತ್ಯೇಕವಾಗಿ ಉಳಿದಿದ್ದರೆ ಚೀನಾ ಅಲ್ಲಿ ತನ್ನ ಪ್ರಭಾವವನ್ನು ಬಳಸಿಕೊಂಡು ಅದನ್ನು ತನ್ನ ಕಡೆಗೆ ಸೆಳೆಯಬಹುದು ಅಂತ ಭಾರತ ಭಯಪಟ್ಟಿತ್ತು. ಈ ಕ್ರಮವು ಪೂರ್ವ ಗಡಿಯಲ್ಲಿ ಚೀನಾದ ಪ್ರಭಾವದಿಂದ ಭಾರತವನ್ನು ರಕ್ಷಿಸಿತು. 1962ರ ಭಾರತ ಚೀನಾ ಯುದ್ಧದಲ್ಲಿ ಮಣಿಪುರದ ಪಾತ್ರವೇನು? 1962ರ ಯುದ್ಧವು ಮುಖ್ಯವಾಗಿ ಅರುಣಾಚಲ ಪ್ರದೇಶ ಅಂದರೆ ಆಗ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ ಮತ್ತು ಲಡಾಖ್ನಲ್ಲಿ ನಡೆಯಿತು. ಆದರೆ ಮಣಿಪುರವು ಲಾಜಿಸ್ಟಿಕ್ ಬೆಂಬಲದ ಪ್ರಮುಖ ಕೇಂದ್ರವಾಯಿತು. ಇಲ್ಲಿಂದ ಭಾರತೀಯ ಸೇನೆಯು ಲಾಜಿಸ್ಟಿಕ್ಸ್, ಶಸ್ತ್ರಾಸ್ತ್ರಗಳು ಮತ್ತು ಸೈನಿಕರ ಚಲನೆಯ ಮಾರ್ಗವನ್ನು ಪಡೆಯಿತು. ಭಾರತೀಯ ವಾಯುಪಡೆಯು ಇಂಫಾಲ್ ಮತ್ತು ಸುತ್ತಮುತ್ತಲಿನ ವಾಯುನೆಲೆಗಳಿಂದ ಕಾರ್ಯಾಚರಣೆಯ ಬೆಂಬಲವನ್ನು ಪಡೆಯಿತು. ಮಣಿಪುರ ಭಾರತದ ಭಾಗವಾಗಿರದಿದ್ದರೆ ಈಶಾನ್ಯದ ಅನೇಕ ಭಾಗಗಳು ನೇರವಾಗಿ ಚೀನಾದ ಆಕ್ರಮಣಕ್ಕೆ ಒಳಗಾಗಬಹುದಿತ್ತು. ಚೀನಾದ ತಂತ್ರವೇನು? ಯುದ್ಧದ ನಂತರ ಚೀನಾ ಮಣಿಪುರ ಮತ್ತು ಈಶಾನ್ಯದಲ್ಲಿನ ದಂಗೆಕೋರ ಸಂಘಟನೆಗಳಿಗೆ ಶಸ್ತ್ರಾಸ್ತ್ರ ಮತ್ತು ತರಬೇತಿಯನ್ನು ನೀಡುವ ಮೂಲಕ ಪರೋಕ್ಷವಾಗಿ ಅವುಗಳನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸಿತು. ಚೀನಾದ ತಂತ್ರ ಹೀಗಿತ್ತು: ನೇರ ಯುದ್ಧದಲ್ಲಿ ಬಲಿಷ್ಠ ಭಾರತವನ್ನು ಸೋಲಿಸುವುದು ಕಷ್ಟವಾದರೆ ಅದರೊಳಗೆ ಅಸ್ಥಿರತೆಯನ್ನು ಹರಡುವುದು. ದಂಗೆಯ ಸಮಸ್ಯೆ ಮಣಿಪುರದಲ್ಲಿ ದೀರ್ಘಕಾಲ ಉಳಿಯಿತು. ಆದರೆ ಭಾರತೀಯ ಸೇನೆ ಮತ್ತು ಸ್ಥಳೀಯ ಸಮಾಜದ ಬೆಂಬಲದೊಂದಿಗೆ ಚೀನಾದ ಆಟವು ಹೆಚ್ಚು ಯಶಸ್ವಿಯಾಗಲಿಲ್ಲ. ಮಣಿಪುರ ಭಾರತದ ಭೌಗೋಳಿಕ ಗುರಾಣಿಯಾಯಿತು ಮತ್ತು ಚೀನಾ ಭಾರತದ ಪೂರ್ವ ಗಡಿಯನ್ನು ತಲುಪುವುದನ್ನು ತಡೆಯಿತು. 1949ರ ವಿಲೀನದೊಂದಿಗೆ ಚೀನಾದ ಪ್ರಭಾವವನ್ನು ಸಕಾಲದಲ್ಲಿ ಕೊನೆಗೊಳಿಸಿತು ಮತ್ತು 1962ರ ಯುದ್ಧದ ಸಮಯದಲ್ಲಿ ಮತ್ತು ಅದರ ನಂತರ ಭಾರತಕ್ಕೆ ಮಿಲಿಟರಿ ಮತ್ತು ಕಾರ್ಯತಂತ್ರದ ಬಲವನ್ನು ನೀಡಿತು ಎಂದು ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಮಣಿಪುರ ಭಾರತದ ಭಾಗವಾಗಿಲ್ಲದಿದ್ದರೆ ಚೀನಾ ಇಂದು ಈಶಾನ್ಯ ಭಾರತದಲ್ಲಿ ಹೆಚ್ಚು ಬಲವಾದ ಹಿಡಿತವನ್ನು ಹೊಂದಿರುತ್ತಾ ಇತ್ತು.